ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಛತ್ರಪತಿ ಶಿವಾಜಿ ಮಹಾರಾಜನ ಮೂಲ ವಂಶಜರ ಹಾಗೂ ಅವರ ಮನೆ ದೇವರ ಒಂದು ವಿಷಯವಾಗಿ ಈ ಸಂಚಿಕೆಯ ಮುಖಾಂತರ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ಶಿವಾಜಿ ಮಹಾರಾಜರ 11ನೇ ಶತಮಾನದಲ್ಲಿ ಇದ್ದಂಥ ಅವರ ಮೂಲ ಪುರುಷ ಪಡೆಪ್ಪ. ಅವರು ಕೂಡ ಈಗಿನ ನಮ್ಮ ಗದಗ ಜಿಲ್ಲೆಯ ಸೊರಟೂರು ಅನ್ನುವಂಥ ಊರಿನಲ್ಲಿ ಶಿವಾಜಿ ಮಹಾರಾಜರ ವಂಶಸ್ಥರು ನೆಲೆಸಿದ್ದರು ಅನ್ನುವುದಕ್ಕೆ ಪುರಾವೆಗಳನ್ನು ಕೂಡ ನಾವು ಕೊಡಬಹುದು. ಹೀಗಿರುವಾಗ 11ನೇ ಶತಮಾನದಲ್ಲಿ ಇರತಕ್ಕಂಥ ಶಿವಾಜಿ ಮಹಾರಾಜರ ತಾತ ಅಂತ ಕರಿಬೋದು ಅವ್ರನ್ನ. ಅವರು ಮೂಲ ಪುರುಷರು ಅಂತೇಳಿ ಕರಿಬೋದು. ಅವರು ಪಡೆಪ್ಪ ಅನ್ನುವಂಥ ಹೆಸರು ಯಾಕೆ ಬಂತು ಅನ್ನೋದಕ್ಕೂ ಕೂಡ ಒಂದು ಉದಾಹರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೀಡ್ಬೋದು. ಅದಕ್ಕೂ ಕೂಡ ಒಂದು ಸಾಕ್ಷಿ ಇದೆ. ಆ ಸಾಕ್ಷಿಯನ್ನು ನಾನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಹಾಗೂ ತಮ್ಮ ಮುಂದೆ ವಿವರಣೆ ಕೊಡಲಿಕ್ಕೆ ಕೂಡ ಬಯಸಿದ್ದೇನೆ. ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಶಿವಾಜಿ ಮಹಾರಾಜರ ವಿಷಯವಾಗಿಯೇ ಸುಮಾರು 3-4 ಸಂಚಿಕೆಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನೀವು ನೋಡ್ಬೋದು. ಅವನ ಒಂದು ಇತಿಹಾಸವನ್ನು ತಿಳಿದುಕೊಳ್ಳಬಹುದು ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ನಾನು ನೀಡಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಶಿವಾಜಿ ಮಹಾರಾಜರಿಗೂ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿಗೂ ಏನು ಸಂಬಂಧ, ಅವರು ಇಲ್ಲಿ ಏಕೆ ಬರ್ತಿದ್ರು ಹಾಗೂ ಇಲ್ಲಿಯೇ ಅವರ ಮನೆದೇವರು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನೀವು ತಿಳಿದುಕೊಳ್ಳಬೇಕಾಗಿರೋದು ಅತಿ ಅವಶ್ಯಕ. ಆವಾಗ 11ನೇ ಶತಮಾನದಲ್ಲಿ ಪಡೆಪ್ಪ ಅಂದರೆ ಶಿವಾಜಿ ಮಹಾರಾಜರ ವಂಶಜರಾಗಿರ್ತಕ್ಕಂಥ ಪಡೆಪ್ಪ ಅವರು ಈ ಒಂದು ಪಡೆಪ್ಪ ಅನ್ನುವಂಥ ಒಂದು ದೇವರಿಗೆ, ಅಂದರೆ ಬೆಳಗಾವಿ ಜಿಲ್ಲೆಯ ಇಡಗಲಿನಲ್ಲಿ ಇರ್ತಕ್ಕಂಥ ಪಡೆಪ್ಪ ಅನ್ನುವಂಥ ಒಬ್ಬ ದೇವರಿಗೆ ನಡೆದುಕೊಳ್ತಿದ್ರು. ಇದು ಅವರ ಮನೆ ದೇವರಾಗಿತ್ತು ಅನ್ನೋದಕ್ಕೂ ಕೂಡ ಸಂಬಂಧ ಇದೆ. ಹೀಗಿರುವಾಗ ಅವರು ಇವಾಗಲೊಮ್ಮೆ ಬಂದು ತಮ್ಮ ಮನೆ ದೇವರಿಗೆ ಹರಕೆಯನ್ನು ಹೊರತಿದ್ರು. ತಮ್ಮ ಮನೆತನದಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಈ ದೇವಸ್ಥಾನಕ್ಕೆ ಬಂದು ಅವರು ಹರಕೆಯನ್ನು ಕಟ್ಟಿಕೊಂಡು ಆಮೇಲೆ ಹರಕೆಗಳು ತೀರಿದ ಮೇಲೆ ಬಂದು ಅವುಗಳನ್ನು ದೇವರಿಗೆ ಅರ್ಪಣೆ ಮಾಡಿ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ವಾಡಿಕೆಯಾಗಿತ್ತು. ಹೀಗಿರುವಾಗ ರಾಮದುರ್ಗ ತಾಲೂಕಿನಿಂದ ಸುಮಾರು 6-7 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಈ ಒಂದು ಇಡಗಲ್ಲು ಒಂದು ಹಳ್ಳಿ. ಅದು ಆ್ಯಕ್ಚುಲಿ ಹಳ್ಳಿನೇ. ಆ ಹಳ್ಳಿಯ ಸುತ್ತಮುತ್ತಲಲ್ಲಿ ಇರತಕ್ಕಂಥ ಹಳ್ಳಿಗಳಲ್ಲಿ ಕುರಿಗಾರರು ಕುರಿ ಮೇಯಿಸಲಿಕ್ಕೆ ಹೋಗಿ ಅಲ್ಲಿಯೇ ಅವರು ನೆಲೆಯನ್ನು ಕಂಡುಕೊಂಡಿರ್ತಕ್ಕಂಥ ಒಂದು ಊರುಗಳು ಕೂಡ ಈಗಲೂ ಕೂಡ ನಾವು ನೋಡ್ಬೋದು. ಇಡಗಲ್ಲು, ಲಿಂಗದಾಳು ಹಾಗೂ ಚಿಕ್ಕ ಮೂಲಂಗಿ, ಹಿರೇಮೂಲಂಗಿ, ಹೀಗೆ ಹಲವಾರು ಗ್ರಾಮಗಳನ್ನು ಕೂಡ ನಾವು ಚಿಕ್ಕ ಗ್ರಾಮಗಳನ್ನು ಅಲ್ಲಿ ಕಾಣಬಹುದಾಗಿದೆ. ಹಾಗೆ ಇರ್ತಕ್ಕಂಥ ಒಂದು ಚಿಕ್ಕ ಗ್ರಾಮವೇ ಪಡೆಪ್ಪನ ಇಡಗಲ್ ಗ್ರಾಮ. ಆ ಇಡಗಲ್ ಗ್ರಾಮದ ಗ್ರಾಮ ದೇವತೆ ಅನ್ನುವಂಥ ಹೆಸರನ್ನು ಕೂಡ ಅದರ ಪಡೆಪ್ಪನಿಗೆ ಕರೀಲಾಗ್ತದೆ. ಯಾಕಂದರೆ ಪಡೆಪ್ಪ ದೇವಸ್ಥಾನ, ಪಡೆಪ್ಪನ ಮೂರ್ತಿಯನ್ನು, ಪಡೆಪ್ಪನ ಒಂದು ಸನ್ನಿಧಾನವನ್ನು ನಾವು ನೋಡಿದಾಗ ನಿಜಕ್ಕೂ ಕೂಡ ಆಶ್ಚರ್ಯಜನಕರಾಗ್ತೀವಿ. ಹಾಗಿರುವಾಗ ಬೆಟ್ಟದ ಮೇಲೆ ಇರ್ತಕ್ಕಂಥ ಸ್ವಯಂಭೂ ಉದ್ಭವವಾಗಿರ್ತಕ್ಕಂಥ ಆ ಕಲ್ಲಿನಲ್ಲಿ ಇರ್ತಕ್ಕಂಥ ಪಡಿ ಅಂದರೆ ಪಡೆಪ್ಪ, ಅವನು ಅದಕ್ಕೆ ಕಲ್ಲಿನ ಪಡೆ ಅಂತೇನು ಕರಿತಿದ್ದಿಲ್ಲ, ಅದನ್ನೇ ಪಡೆಪ್ಪ ಅಂತೇಳಿ ಇಲ್ಲಿಯ ಜನರು ಕರಿತಾ ಇದ್ದಾರೆ. ಆ ಒಂದು ಪಡೆಗೇ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡಿ ಹರಕೆಗಳನ್ನು ಹೊರ್ತಾರೆ. ಅವರ ಹರಕೆಗಳು ಈಡೇರಿದ ಮೇಲೆ ಆ ದೇವರಿಗೆ ಏನು ಬೇಡ್ಕೊಂಡಿರ್ತಾರೋ ಅದನ್ನು ಅವರು ಹರಕೆಯನ್ನು ತೀರಿಸುವುದು ಈಗಲೂ ಕೂಡ ವಾಡಿಕೆ. ಇಡಗಲ್ಲಿನ ಗ್ರಾಮ ದೇವಿ ಪಡೆಪ್ಪ ದೇವಸ್ಥಾನ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸಿದ್ದೇನೆ. ಹೀಗಿರುವಾಗ ಇಡೀ ಶಿವಾಜಿ ಮಹಾರಾಜರ ವಂಶಸ್ಥರೇ ಈ ರಾಮದುರ್ಗ ತಾಲೂಕಿನ ಇಡಗಲ್ ಗ್ರಾಮದಲ್ಲಿ ಇರತಕ್ಕಂಥ ಪಡೆಪ್ಪನ ಭಕ್ತರಾಗಿದ್ದರು, ಅವನ ಆರಾಧಕರಾಗಿದ್ದರು. ಅವರ ಮಣಿದೇವರು ಕೂಡ ಈ ಪಡೆಪ್ಪ ದೇವರು ಆಗಿದ್ದರು ಅನ್ನೋದಕ್ಕೆ ಈ ಸಂಚಿಕೆಯ ಸಾಕ್ಷಿ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ಶಿವಾಜಿ ಮಹಾರಾಜರು ಶ್ರೀಲಂಕಾದವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದರೂ ಕೂಡ ಈ ಪಡೆಪ್ಪನ ದೇವಸ್ಥಾನಕ್ಕೆ ಬರಲಿಲ್ಲವೇ ಅನ್ನೋದನ್ನು ನೀವು ಕೇಳಬಹುದು. ಆದರೂ ಕೂಡ ಶಿವಾಜಿ ಮಹಾರಾಜರು ಪಡೆಪ್ಪನ ದೇವಸ್ಥಾನಕ್ಕೆ ಬಂದು ನಮಸ್ಕರಿಸಿ ಅವರು ಹೋಗಿದ್ದರು ಅನ್ನೋದಕ್ಕೆ ಮುಂದಿನ ಸಂಚಿಕೆಗಳಲ್ಲಿ ನಾನು ಆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಹೀಗಿರುವಾಗ ರಾಮದುರ್ಗ ತಾಲೂಕಿನಲ್ಲಿ ಬರ್ತಿರತಕ್ಕಂಥ ಈ ಇಡಗಲ್ ಗ್ರಾಮ ನಿಜಕ್ಕೂ ಕೂಡ ಒಂದು
ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಾಮ. ಈ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶಿವಾಜಿ ಮಹಾರಾಜರ ವಂಶಸ್ಥರ ಅವರ ಮನೆ ದೇವರು ಕುಲದೇವರು ಅಂದರೆ ಪಡ್ಯಪ್ಪ ದೇವಸ್ಥಾನ, ಪಡ್ಯಪ್ಪ ಅನ್ನುವಂಥ ದೇವರು. ಆ ದೇವರನ್ನು ನೀವು ಈಗಲೂ ಕೂಡ ನೀವು ಎಲ್ಲಿ ಇರ್ತೀರೋ ಅಲ್ಲಿಯೇ ನೀವು ಆ ದೇವರಿಗೆ ಹರಕೆಯನ್ನು ಹೊತ್ತರೆ ನಿಮ್ಮ ಹರಕೆಗಳು ಈಡೇರ್ತವೆ ಅನ್ನೋದಕ್ಕೆ ಸಾಕ್ಷಿ ಈ ಪಡ್ಯಪ್ಪ ದೇವಸ್ಥಾನ, ಪಡ್ಯಪ್ಪ ದೇವರು ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಹೀಗಿರುವಾಗ ಶಿವಾಜಿ ಮಹಾರಾಜರ ಒಂದು ಮೂಲ ಮನೆ ದೇವರನ್ನು ಇಲ್ಲಿವರೆಗೂ ಕೂಡ ನಮಗೆ ಯಾರೂ ಕೂಡ ಈ ವಿಷಯವಾಗಿ ಹೇಳಿದ್ದಿಲ್ಲ. ಅದನ್ನು ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ YTಯ ಮೂಲಕ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಹೆಮ್ಮೆ ಪಡ್ತೀನಿ. ಜೊತೆಗೆ ಇತಿಹಾಸವನ್ನು ಯಾರು ಬರೀತಾರೋ ಅವರು ಇತಿಹಾಸವನ್ನು ಯಾರು ತಿಳ್ಕೊಂಡಿರ್ತಾರೋ ಅವರು ಇತಿಹಾಸವನ್ನು ಬರೀಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಸಂಚಿಕೆಯೂ ಸಾಕ್ಷಿ. ಹಾಗಿರುವಾಗ ನಾವು ನಮ್ಮ ಮೂಲ ವಂಶಜರನ್ನು, ಮೂಲ ಪುರುಷರನ್ನು ಹಾಗೂ ನಮ್ಮ ಮೂಲಕ್ಕೆ ಸಾಕ್ಷಿ ಆದವರನ್ನು ಕೂಡ ನಾವು ಕಂಡು ಹಿಡಿಯಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಇರತಕ್ಕಂಥ ಸಾಕಷ್ಟು ಕೋಟಿ ದೇವರುಗಳು ಇದ್ದರೂ ಕೂಡ ನಮ್ಮ ದೇವರು ಯಾರು ಅನ್ನೋದನ್ನು ನಾವು ಕಂಡು ಹಿಡಿಲಿಕ್ಕೆ ಈ ಒಂದು ಪ್ರಯತ್ನವನ್ನು ಈ ಸಂಚಿಕೆ ಮುಖಾಂತರ ಶಿವಾಜಿಯ ಮನೆ ದೇವರನ್ನು, ಕುಲದೇವರನ್ನು ಈ ಸಂಚಿಕೆ ಮುಖಾಂತರ ನಾನು ಪ್ರಸ್ತಾಪಿಸ್ತಾ ಇದ್ದೇನೆ. ಹೀಗಿರುವಾಗ ಶಿವಾಜಿ ಮಹಾರಾಜರ ವಂಶಸ್ಥರಿಗೂ ಕೂಡ ಬೆಳಗಾವಿ ಜಿಲ್ಲೆಯ ನಂಟು ಇತ್ತು. ಅದು ರಾಮದುರ್ಗ ತಾಲೂಕಿಗೆ ಅವರ ನಂಟು ಇತ್ತು, ಇಡಗಲ್ಲಿಗೆ ಅವರ ನಂಟು ಇತ್ತು ಅನ್ನೋದಕ್ಕೆ ಈ ಪಡ್ಯಪ್ಪ ದೇವರೇ ಒಂದು ಸಾಕ್ಷಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಬಹುತೇಕರಿಗೆ ಯಾರಿಗೂ ಕೂಡ ಶಿವಾಜಿ ಮಹಾರಾಜರ ಮನೆ ದೇವರು ಇಡಗಲ್ಲು ಪಡ್ಯಪ್ಪ ದೇವರು ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಈ ಸಂಚಿಕೆಯನ್ನು ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕು, ಇತಿಹಾಸವನ್ನು ಓದಬೇಕು. ಇತಿಹಾಸದಲ್ಲಿ ಬರ್ತಿರ್ತಕ್ಕಂಥ ಸನ್ನಿವೇಶಗಳನ್ನು ಮುಂದಿನ ಪೀಳಿಗೆಗೂ ತಿಳಿಸಿಕೊಡುವಂಥ ವಿಚಾರಗಳನ್ನು ನೀವೆಲ್ಲರೂ ಕೂಡ ಮಾಡಬೇಕು. ಆದ್ದರಿಂದ ಈ ಸಂಚಿಕೆ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ವಿನಂತಿಸಿಕೊಳ್ಳುವುದೇನೆಂದರೆ ಇತಿಹಾಸವನ್ನು ಓದ್ರಿ. ಇತಿಹಾಸದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಹಾಗೂ ಶಕ್ತಿಯನ್ನು ನಾವು ಆರಾಧನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಅವರ ಒಂದು ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ತಲುಪಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಇಡಗಲ್ ಪಡ್ಯಪ್ಪನ ಹಾಗೂ ಶಿವಾಜಿ ಮಹಾರಾಜರ ವಂಶಸ್ಥರ ಈ ಸಂಚಿಕೆಯ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ನಾಡಿನಾದ್ಯಂತ ಪ್ರತಿ ಮನೆಗೂ ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.